ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿದೆ. ಸ್ನಾನ ಮಾಡಿಬಿಟ್ಟು ಏನು ಮಾಡಲಪ್ಪ ಅಂತ ಯೋಚನೆ ಮಾಡೋವಾಗ ಒಂದು ಮಿನಿ ಲಾಗ್ ಆದರೂ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಕೊಪ್ಪಳ ಹೊರಟೆ. ಕೊಪ್ಪಳದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾಯಿದ್ದೆ. ಹೋಗೋವಾಗ ಹಾಗೆ ಒಂದು ಮಿನಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಿನಿ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ನಾನು ಮನೆ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಮ್ಗೆ ಪ್ಯಾಸೆಂಜರ್ ಗಾಡಿಗಳು ಸ್ವಲ್ಪ ಕಡಿಮೆ ಸಿಗೋದು. ಅಲ್ಲಿಂದ ನಾನು ಒಂದು ಗಾಡಿನ ನಿಲ್ಲಿಸ್ಕೊಂಡು ಆ ಗಾಡಿಯಿಂದನೇ ಹೋಗಬೇಕು. ಯಾವುದಾದ್ರೂ ಗಾಡಿನ ಹತ್ರ ಡ್ರಾಪ್ ಕೇಳಿಕೊಂಡು ಸರಿ ಅಂತೇಳಿ ಡ್ರಾಪ್ ಕೇಳ್ಕೊಂಡೆ ಹೋಗೋಣ ಅಂತ ಹೋದೆ. ಹೋಗಿ ಆದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡ್ ಹತ್ರ ನೋಡ್ತಿದ್ದೆ, ಅಲ್ಲಿ ಯಾವ ಗಾಡಿನೇ ಕಾಣಿಸ್ತಿರ್ಲಿಲ್ಲ. ಇರಲಿ ಸ್ವಲ್ಪ ವೆಯ್ಟ್ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡಿ ಹೋದರೆ ಆಯಿತು ಅಂತ ನೋಡ್ತಿರೋವಾಗ ಒಂದು ಗಾಡಿ ಬರುತ್ತೇನೋ ಅಂತ ವೆಯ್ಟ್ ಮಾಡಿದೆ. ಯಾವ ಬರಲೇ ಇಲ್ಲ. ಒಂದೆರಡು ಗಾಡಿಗಳಿಗೆ ಕೈ ಮಾಡಿದೆ, ಅವು ನಿಲ್ಲಿಸಲಿಲ್ಲ. ಪರವಾಗಿಲ್ಲ, ನಿಲ್ಲಿಸಿಲ್ಲ ಅಂದರೆ ಏನು ಬೇರೆ ಗಾಡಿಗಳು ಬರ್ತವೆ, ಆ ಗಾಡಿಗಳಿಗೆ ಕೈ ಮಾಡ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೊಂಡು. ಆ್ಯಕ್ಚುಲಿ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಲೇಟು ಪ್ಯಾಸೆಂಜರ್ ಗಾಡಿಗಳು ಬರೋದು. ಸೊ ಅದಕ್ಕೆ ನಂಗೆ ಸ್ವಲ್ಪ ಅರ್ಜೆಂಟಾಗಿತ್ತು, ಹೋಗಬೇಕಾಗಿತ್ತು. ಅದಕ್ಕೆ ಹೋಗ್ತಾಯಿದ್ದೆ. ಒಂದು ಗಾಡಿ ಕೈ ಹಾಕಿದೆ, ಗಾಡಿ ಸಿಕ್ತು. ಆ ಗಾಡೀಲಿ ಹತ್ಕೊಂಡು ಹೋಗ್ತಾ ಇದ್ದೆ. ಗಿಣಿಯರಿಗೆ ಹೋಗ್ತಾಯಿದ್ದೆ. ಬಟ್ ಅಲ್ಲಿ ಡಸ್ಟು ಸಿಕ್ಕಾಪಟ್ಟೆ ಇತ್ತು ರೋಡಲ್ಲಿ. ಆ ಡಸ್ಟು ತಡ್ಕೊಳಕ್ಕಾಗಲ್ಲ. ನಮ್ಮ ಏರಿಯಾ ಕಡೆ ಡಸ್ಟು, ಆ ಡಸ್ಟು ತಡ್ಕೊಳಕ್ಕಾಗ್ತೀರ ಹಂಗೆ ಏನು ಮಾಡ್ತೀಯ, ಏನು ಮಾಡೋಕ್ಕಾಗಲ್ಲ. ಹೋಗ್ತಾಯಿದ್ದೆ ಧೂಳಲ್ಲೇ, ಏನು ಮಾಡೋಕ್ಕಾಗಲ್ಲ ಅಂತ ಹೋಗ್ಬಿಟ್ಟು ಗಿಣಿಯರಿಗೆ ಹೋದೆ. ಗಿಣಿಯರಿಗೆ ಹೋಗಿದ ತಕ್ಷಣ ಅಲ್ಲಿ ಬಸ್ ಸ್ಟಾಪಲ್ಲಿ ಒಂದು ಕ್ಲಿಪ್ ತೊಗೋಬೇಕಾಗಿತ್ತು, ಬಟ್ ತೊಗೊಳ್ಳಿಲ್ಲ, ಸಾರಿ. ಯಾಕೆ ಅಂದರೆ ಬಸ್ಸು ನಾನು ಹೇಳಿದು ಹೋಗಿದ ತಕ್ಷಣವೇ ಬಸ್ ಬಂದುಬಿಡ್ತು. ಬಸ್ ಹತ್ಕೊಂಬಿಟ್ಟೆ, ಓಡೋಗಿ ಬಸ್ ಹತ್ಕೊಂಬಿಟ್ಟೆ. ಅಲ್ಲಿ ಕ್ಲಿಪ್ ತೊಗೊಳಕ್ಕಾಗಿಲ್ಲ. ಬಸ್ಸಲ್ಲಿ ಹತ್ತೆ ಆದಮೇಲೆ ಒಂದು ಕ್ಲಿಪ್ ತೊಗೊಂಡೆ. ಅಲ್ಲಿಂದ ಕೊಪ್ಪಳ ಹೋಗಬೇಕಾಗಿತ್ತು. ಕೊಪ್ಪಳ ಹೋಗ್ತಾ ಹಾಗೆ ಫೋನಲ್ಲಿ ಸ್ವಲ್ಪ ಏನಾದರೂ ನೋಡಿಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡು ಆಚೆ ಕಡೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸರಿ ಅಂತ ಹೇಳ್ಬಿಟ್ಟು ಕೊಪ್ಪಳ ಹೋಗ್ತಾಯಿದ್ದೆ. ರೋಡದೊಂದು ವೀಡಿಯೋ ನಿಮ್ಗೆ ತೋರಿಸ್ಬೇಕು ಅಂತ ರೋಡದೊಂದು ಕ್ಲಿಪ್ ತೊಗೊಂಡು ಹಾಗೆ ಆಚೆ ಸ್ವಲ್ಪ ತೋರಿಸ್ಕೊಂಡು ಹೋಗ್ತಾಯಿದ್ದೆ ಕೊಪ್ಪಳ ಹೋಗಿ ಆದಮೇಲೆ ಫೈನಲಿ ನಾನು ಕೊಪ್ಪಳ ರೀಚ್ ಆಗಿ ಆದಮೇಲೆ ನಾನು ಇನ್ನೇನು ಒಂದು ಬರ್ತಡೇ ಮಾಡೋದಿತ್ತು. ಬರ್ತಡೇ ಮಾಡೋಕ್ಕೆ ಅಂತ ಹೋಗಬೇಕಾಗಿತ್ತು. ಅಲ್ಲಿಂದ ಬಸ್ ಬಂದು ನಾನು ಅಲ್ಲಿ ನಮ್ಮ ಕಾಲೇಜ್ ಹತ್ರ ಬಂದ್ಬಿಟ್ಟು ಇಳ್ಕೊಂಡೆ. ನಮ್ಮ ಕಾಲೇಜಿಂದ ಇವಾಗ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಬರ್ತಡೇ ಮಾಡೋ ಪ್ಲೇಸ್ಗೆ ಹೋಗಬೇಕು. ಒನ್ ಬೈಟ್ಗೆ ಹೋಗಬೇಕಾಗಿತ್ತು. ಬಂದೆ ನಮ್ಮ ಕಾಲೇಜ್ ಹತ್ರ. ಒಂದು ಸ್ವಲ್ಪ ಜನ ಅಲ್ಲಿ ವೇಟ್ ಮಾಡ್ತಿದ್ರು ಕಾಲೇಜ್ ಹತ್ರ. ಅಲ್ಲಿಂದ ವೇಟ್ ಮಾಡ್ತಿದ್ರು. ಅವ್ರನ್ನ ಕರ್ಕೊಂಡು ನಾನು ನಾನು ಅವ್ರನ್ನ ಕರ್ಕೊಂಡು ಹೋಗಲ್ಲ, ಅವರೇ ನನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಬರ್ತಡೇ ಇದೆ ಅಂತ, ಬಾ ಅಂತ ಅಂದರು ಅಷ್ಟೇ. ಅದಕ್ಕೆ ನಾನು ರೆಡಿ ಹೋಗಿ ಹೋಗ್ತಿದ್ವಿ. ಹೋಗ್ತಾ ದಾರಿಯಲ್ಲಿ ಹಂಗೆ ಹೋಗ್ತಿದ್ವಿ. ಹಾಗೆ ಒಂದೆರಡು ಕ್ಲಿಪ್ಸ್ ತೊಗೊಂಡ್ಬಿಟ್ಟು ಹೋಗೋಣ ಅಂತ ಹೋಗಿ ಹತ್ರ ಕೂತ್ಕೊಂಡು ಅಲ್ಲಿ ಬರ್ತಡೇ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗಬೇಕಾಗಿತ್ತು. ಹಾಗೆ ಬರ್ತಡೇ ಮುಗಿಸ್ಕೊಳ್ಳೋಣ ಅಂತ ಇದೆ ಹಿಂದೆಗಡೆ ಐತೆ, ಒಳಗಡೆ ಹೋಗಬೇಕಾಗಿತ್ತು. ಒಳಗಡೆ ಬರ್ತಡೇ ಮಾಡಿಕೊಂಡು ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟೆ. ಮನೆಗೆ ಇನ್ನೇನು ಲಾಸ್ಟು ಮನೆಗೆ ಹೋಗಬೇಕು ಅಂತ ಒಂದೆರಡು ಕ್ಲಿಪ್ ತೊಗೊಂಡು ಇಲ್ಲಿಗೆ ನನ್ನ ಲಾಗ್ ಮುಗೀತು. ಮತ್ತೆ ಸಿಗೋಣ. ಯಾರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನನ್ನ ಐಡಿನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಂಬಿಡಿ. ಮತ್ತೆ ಸಿಗೋಣ, ಬಾಯ್.